ಮತ್ತೆ ವೈದ್ಯಕೀಯ ಸಿಬ್ಬಂದಿಯವರು ಕೂಡ ಇರ್ತಾರೆ. ಈಗ ಕಳೆದ ಬಾರಿ ಅದರಿಂದಾನೇ ನಮಗೆ ಸಮಸ್ಯೆ ಆಗಿದ್ದು, ಅದನ್ನೇ ಮನಗಂಡು ಸರಿ ನಾವು VIP ಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ. ಆಯ್ತಾ, VIP ಯಾರು ಪ್ರೋಟೋಕಾಲ್ ಇರುತ್ತೋ ಅವ್ರಿಗೆ ಮಾತ್ರ ವೆಹಿಕಲ್ಸ್ ಅಲೋ ಮಾಡ್ತಾ ಇದ್ವಿ. ಯಾರು ಪ್ರೋಟೋಕಾಲ್ ಇರಲ್ಲ ಅವರು ಕೂಡ ಬೇರೆಯವ್ರ ತರಾನೇ ಕೆಳಗಡೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸಾರ್ವಜನಿಕ ಬಸ್ಗಳಲ್ಲೇ ಬರಬೇಕು. ಮತ್ತೆ ಅವ್ರ ರೆಕಮೆಂಡೇಶನ್ ಇಂದ ಅವ್ರಿಗೆ ಬೇಕಾದ್ರೆ ಒಂದು ಸಪರೇಟ್ ಕ್ಯೂ ಮಾಡಿರ್ತೀವಿ. ಈಗ 2,000 ರೂಪಾಯಿ ಟಿಕೆಟ್ಗಳಿಗೆ ಕೌಂಟರ್ಗಳು ಪಾರ್ಕಿಂಗ್ ಹತ್ರನೂ ಇರುತ್ತೆ, ಬೆಟ್ಟದ ಮೇಲೂ ಇರುತ್ತೆ. ಆಪ್ ಮಾಡಿದೀವಿ, ಆಪ್ ನಲ್ಲಿ ಕೂಡ 2,000 ರೂಪಾಯಿ ಟಿಕೆಟ್ ನ ಅವ್ರು ತಗೋಬಹುದು. ಮತ್ತೆ 2,000 ರೂಪಾಯಿಗೆ ವಿಶೇಷವಾಗಿ ಒಂದು ಕಿಟ್ ಬೇರೆ ಮಾಡಿದೀವಿ. ಶ್ರೀ ಚಕ್ರ ಸಿಂಬಲ್ ಇರುವಂತಹ ಒಂದು ಕಿಟ್. ಓಕೆ, ಅದು ಲಾಸ್ಟ್ ಟೈಮ್ ಮಾಡಿದ್ದೆ. ಓಕೆ, ಈ ಬಾರಿ ಒಂದು ಕಿಟ್ ಮಾಡಿ ಅದ್ರೊಳಗೆ ಒಂದು ವಾಟರ್ ಬಾಟಲ್, ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋ, ಪ್ರಸಾದ, ಲಡ್ಡು ಪ್ರಸಾದ. ನೀವು ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ, ನಿಮ್ಗೂ ಕೂಡ ಕರೆಕ್ಟ್ ಆಗಿ ಯಾರಿಗೆ ಅದನ್ನ ನೋಡ್ಬಿಟ್ಟು ಲಿಮಿಟೆಡ್ ನಂಬರ್ಸ್ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನೋಡಿ ಕೊಡ್ತೀವಿ. ಏನ್ ಕೊಟ್ರ ಲೈವ್ ಮಾಡ್ತಾ ಇದೀವಿ. ಇಲ್ಲ, ಯಾರಾದ್ರೂ ಬರ್ಬೇಕಲ್ಲ, ಏನಾದ್ರು ಜನರನ್ನ ಕೇಳೋದಕ್ಕೆ ವ್ಯವಸ್ಥೆ ನೋಡಕ್ಕೆ. ಅವ್ರಿಗೆ ಸಿಕ್ಕವ್ರೆಲ್ಲರಿಗೂ ಇಲ್ಲ, ಅದನ್ನ ಲಿಮಿಟೆಡ್ ಆಗಿ ಮೊದಲೇ ಪರ್ಮಿಷನ್ ತಗೊಂಡು ಯಾರು ತಗೊಂಡಿರ್ತಾರೋ ಅಂತವ್ರು ಪಾಸ್ ಕೊಟ್ಟು ಮಾಡ್ತಾರೆ. ಇಲ್ಲ, ಇದು ಅಲ್ಲಿ ಕ್ಯೂ ನಲ್ಲಿ ಸಿಂಗಲ್ ಪರ್ಸನ್ ಕ್ಯೂ ಇರೋದ್ರಿಂದ ಅವ್ರಿಗೆ ಸಪರೇಟ್ ಆಗಿ ಯಾವ್ದೇ ಕ್ಯೂ 2,000ಕ್ಕೆ ಬೆಳಗಿನ ಸಾಯಂಕಾಲ ಇರುತ್ತೆ. VIP ಗಳು ಬಂದು ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲಾ ಟೈಮಲ್ಲಿ ಅವ್ರು ಬರಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಸಪರೇಟ್ ಸಮಯ ನಿಗದಿ ಮಾಡಿದ್ವಿ. ನೋಡ, ಅದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಏನಾಗುತ್ತೆ ಅಂದ್ರೆ, ಅವರು ಮಹಿಳೆಯರನ್ನ ಸಪರೇಟ್ ಲೈನ್ ಮಾಡಿದ್ರೆ ಈ 1 ಲಕ್ಷದ ಮೇಲೆ ಜನ ಬರ್ತಾ ಇದ್ದಾರೆ. ಒಂದೊಂದ್ಸರಿ ಕ್ಯೂ 5ರಿಂದ 6 ಗಂಟೆ, ಕೆಲವು ಸಮಯ 8 ಗಂಟೆ ತನಕ ಹೋಗಿದೆ. ಸೊ ಅಷ್ಟೊಂದು ಸಮಯ ಮಹಿಳೆಯರು ಪ್ರತ್ಯೇಕವಾಗಿ ಫ್ಯಾಮಿಲಿಯಿಂದ ಇರ್ಬೇಕಾಗುತ್ತೆ. ಸೊ ಅದು ಕೂಡ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ಒಂದೇ ಕ್ಯೂ ಮಾಡಿದೀವಿ. ಬಟ್ ಹೋಗ್ತಾ ಹೋಗ್ತಾ ನೋಡೋಣ, ಹಿಂಗೆ ಸಿಚುವೇಶನ್ ಬರ್ತಾ ಅದ್ರ ಪ್ರಕಾರ ನಿರ್ಧಾರಗಳನ್ನು ಕೂಡ ತೆಗೆಸ್ಬೋದು. ಈಗ ಡಿಒಟಿಗಳು ತಾವೇ ಬಂದು ಸೇವಾರ್ಥವಾಗಿ ಪ್ರಸಾದ ಕೊಡಬೇಕು ಅಂತಂದ್ರೆ ಕೆಳಗಡೆ ಲೈನ್ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ವಿ. ಇಲ್ಲ, ಯಾರಿಗೂ ಕೂಡ ಬೆಟ್ಟದ ಮೇಲೆ ಅವಕಾಶ ಮಾಡ್ಕೊಡ್ತಿಲ್ಲ. ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲರೂ ಕೂಡ ಅಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ ಮೇಲೆ ಹೋಗೋದ್ರಿಂದ ಎಲ್ಲಾ ಭಕ್ತಾದಿಗಳು ಅಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಸೇವೆ ರೂಪದಲ್ಲಿ ಅವ್ರೇನು ಪ್ರಸಾದ ಹಂಚ್ಬೇಕು ಅಂದ್ರೆ ಅಲ್ಲೇ ಮಾಡ್ಬೇಕು ಅಂತ ಕೂಡ ಹೇಳಿ. ಯಾರಿಗೂ ವೆಹಿಕಲ್ ಪಾಸೇ ಕೊಡ್ತಾ ಇಲ್ಲ. ಯಾರಿಗೆ ಪ್ರೋಟೋಕಾಲ್ ಇದೆ ಅವ್ರಿಗೆ ಮಾತ್ರ ಖಾಸಗಿ ವೆಹಿಕಲ್ ಬಿಡ್ತಾ ಇದೆ. ಪ್ರೋಟೋಕಾಲ್ ಇರುತ್ತೆ, ಕೆಲವ್ರಿಗೆ ಮಿನಿಸ್ಟ್ರಿಗಳಿಗಿರುತ್ತೆ, ಮಂತ್ರಿಗಳಿಗಿರುತ್ತೆ, MLA ಗಳಿಗಿರುತ್ತೆ. ಸೊ ಆ ತರದ ಪ್ರೋಟೋಕಾಲ್ ಮೊದಲೇ ಏನಿದೆ ನಮ್ದು ಡಿಸೈಡ್ ಆಗಿದೆ, ಅವ್ರಿಗೆ ಮಾತ್ರ ಬಿಡ್ತೀವಿ ಅಷ್ಟೇ. ಹೌದೌದು, ಪ್ರಾಬ್ಲಮ್ ಆಗೋದು VIP ಮತ್ತೆ ಅವ್ರ ಇಮಿಡಿಯೇಟ್ ಫ್ಯಾಮಿಲಿ ಇಂದಲ್ಲ, ಅವ್ರಿಂದ ರೆಕಮೆಂಡೇಶನ್ ಲೆಟರ್ ತಗೊಂಡ್ ಬರ್ತಾರಲ್ಲ, ಅವರಿಂದ ಪ್ರಾಬ್ಲಮ್ ಆಗೋದು. ಸೊ ಅದನ್ನ ತಡೆಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ.